ಶಾಲೆಗಳಲ್ಲಿ ಯೋಗ ದಿನದ ನಾಟಕ ಯಾಕೆ? ಯೋಗ ದಿನಾಚರಣೆ ಕೇವಲ ಒಂದು ದಿನದ ಫೋಟೋಶೂಟ್ಗಾ ಅಥವಾ ಮಕ್ಕಳ ಭವಿಷ್ಯಕ್ಕ? ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಈ ವರ್ಷ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನೋ ಅದ್ಭುತ ಧ್ಯೇಯವಾಕ್ಯದೊಂದಿಗೆ ಕಾರ್ಯಕ್ರಮಗಳು ನಡೀತಿವೆ. ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಇದೆ. ಕೇವಲ ಒಂದು ದಿನ ತಲೆ ಕೆಳಗಾಗಿ ನಿಂತು ಕೈಕಾಲು ಮುರಿದುಕೊಂಡವರಂತೆ ಫೋಟೋ ತೆಗೆಸಿಕೊಂಡ್ರೆ ಮಕ್ಕಳ ಆರೋಗ್ಯ ಸುಧಾರಿಸುತ್ತಾ? ಕೇವಲ 15 ನಿಮಿಷದ ಕಾರ್ಯಕ್ರಮಕ್ಕಾಗಿ ವಾರಗಟ್ಟಲೆ ಸಭೆ, ಸಿದ್ಧತೆ, ದಾಖಲೆಗಳ ಕ್ರೋಢೀಕರಣ ಮಾಡೋ ನಮ್ಮ ಶಿಕ್ಷಣ ಇಲಾಖೆಗೆ ವರ್ಷದ ಉಳಿದ 364 ದಿನ ಯೋಗ ನೆನಪಿಗೆ ಬರೋದಿಲ್ವಾ? ಇವತ್ತಿನ ವಿಡಿಯೋದಲ್ಲಿ ನಾವು ಯೋಗ ದಿನಾಚರಣೆಯ ಹಿಂದಿರೋ ಅಸಲಿ ಕಹಿ ಸತ್ಯ ಮತ್ತು ಸರ್ಕಾರದ ವೈಫಲ್ಯಗಳ ಬಗ್ಗೆ ಚಾಟಿ ಬೀಸಲಿದ್ದೇವೆ. ವಿಡಿಯೋ ಕೊನೆ ತನಕ ನೋಡಿ. ನಿಮ್ಮ ಅಭಿಪ್ರಾಯವಿದ್ರೆ ಕಾಮೆಂಟ್ ಮಾಡಿ. ಯೋಗ ದಿನ ಆಚರಣೆಗಿಂತ ಇಲ್ಲಿ ಆರ್ಭಟವೇ ಹೆಚ್ಚು. ಸರ್ಕಾರಿ ಶಾಲೆಗಳಲ್ಲಿ ಕುಡಿಯುವ ನೀರು, ಶೌಚಾಲಯದಂತ ಮೂಲಸೌಕರ್ಯಗಳೇ ಇಲ್ಲ. ಶಿಕ್ಷಕರ ಕೊರತೆಯ ಬಗ್ಗೆ ಹೇಳುವಂತೇ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಶಿಕ್ಷಣ ಇಲಾಖೆಯಿಂದ ಒಂದು ಆರ್ಡರ್ ಬರುತ್ತೆ. ಯೋಗ ದಿನ ಆಚರಿಸಿ ಫೋಟೋ ಅಪ್ಲೋಡ್ ಮಾಡಿ ಅಂತ. 16 ಗಂಟೆಗಳ ಕಾಲ ಶಿಕ್ಷಕರು ಪಾಠ ಮಾಡೋದನ್ನ ಬಿಟ್ಟು 15 ನಿಮಿಷದ ಕಾಟಾಚಾರದ ಕಾರ್ಯಕ್ರಮಕ್ಕಾಗಿ ವರದಿ ತಯಾರಿಸುವುದರಲ್ಲೇ ಬ್ಯುಸಿ ಆಗ್ತಾರೆ. ಕೇವಲ ಫೋಟೋ ಆಧಾರಿತ ರಿಪೋರ್ಟ್ ಸಲ್ಲಿಕೆಯ ಆದೇಶವೇ ಯೋಗದ ಮೂಲ ಉದ್ದೇಶ ಗಾಳಿಗೆ ತೂರಿ ಹೋಗ್ತಿರೋದನ್ನ ಇದು ಹೇಳ್ತಾ ಇದೆ. ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ ಸೇರಿದಂತೆ ಪ್ರತಿಯೊಂದು ಗೈಡ್ಲೈನ್ಸ್ ಹೇಳೋದು ಒಂದೇ: ಮಕ್ಕಳ ಸಮಗ್ರ ಬೆಳವಣಿಗೆಗೆ ಕ್ರೀಡೆ, ಯೋಗ ಮತ್ತು ದೈಹಿಕ ಶಿಕ್ಷಣ ಅತ್ಯಗತ್ಯ ಅಂತ. ಆದರೆ ರಿಯಾಲಿಟಿ ಏನು? ಕರ್ನಾಟಕದ ಬಹುತೇಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರೇ ಇಲ್ಲ. ಇಲಾಖೆಯ ನಿಯಮದ ಪ್ರಕಾರ ಪಿಟಿ ಶಿಕ್ಷಕರಿಲ್ಲದ ಹತ್ತಿರದ ಶಾಲೆಗಳಿಗೆ ವಾರದಲ್ಲಿ ಕನಿಷ್ಠ 3 ದಿನವಾದ್ರೂ ಪಕ್ಕದ ಶಾಲೆಯ ಶಿಕ್ಷಕರನ್ನ ನಿಯೋಜಿಸಬೇಕು. ಆದರೆ ಈ ನಿಯಮ ಕೇವಲ ಕಾಗದದ ಮೇಲಿದೆಯೇ ಹೊರತು ಸಮರ್ಪಕವಾಗಿ ಜಾರಿಯಾಗಿಲ್ಲ. ದೈಹಿಕ ಶಿಕ್ಷಕರಿಲ್ಲದೆ ಮಕ್ಕಳು ಯೋಗ ಕಲಿಯೋದಾದ್ರೂ ಹೇಗೆ? ಸರ್ಕಾರಕ್ಕೆ ಇಷ್ಟು ಕಾಮನ್ ಸೆನ್ಸ್ ಇಲ್ವಾ? ಸರ್ಕಾರಕ್ಕೀಗ 3 ನೇರ ಪ್ರಶ್ನೆಗಳು. 1. ಜೂನ್ 21ರಂದು ಯೋಗ ದಿನದ ಫೋಟೋ ಕೇಳುವ ಇಲಾಖೆ ವರ್ಷದ ಉಳಿದ ದಿನಗಳಲ್ಲಿ ಶಾಲೆಗಳಲ್ಲಿ ಯೋಗ ನಡೆಯುತ್ತಿದೆಯಾ ಅಂತ ಯಾಕೆ ಟ್ರ್ಯಾಕ್ ಮಾಡಲ್ಲ? ಪ್ರಶ್ನೆ 2. ಪಿಟಿ ಶಿಕ್ಷಕರ ಹುದ್ದೆಗಳು ಖಾಲಿ ಬಿದ್ದಿದ್ದರೂ ಅವುಗಳನ್ನ ಭರ್ತಿ ಮಾಡದೆ ಕೇವಲ ಒಂದು ದಿನದ ನಾಟಕವಾಡಿದ್ರೆ ಮಕ್ಕಳ ಆರೋಗ್ಯ ಸುಧಾರಿಸುತ್ತಾ? ಪ್ರಶ್ನೆ 3. ವಾರಕ್ಕೆ 3 ದಿನವಾದರೂ ದೈಹಿಕ ಶಿಕ್ಷಕರನ್ನ ನಿಯೋಜಿಸುವ ನಿಯಮವನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ನಿಮ್ಗೇನ್ ತೊಂದ್ರೆ? ಯಾವುದೇ ಆಚರಣೆಯ ಯಶಸ್ಸಿರೋದು ಕೇವಲ ಒಂದು ದಿನದ ವೇದಿಕೆ ಕಾರ್ಯಕ್ರಮದಲ್ಲ. ಅದರ ಆಶಯ ವರ್ಷ ಪೂರ್ತಿ ಅನುಷ್ಠಾನಕ್ಕೆ ಬರಬೇಕು. ಯೋಗ ಅನ್ನೋದು ಮಕ್ಕಳ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಗೆ ಬೇಕಾದ ಸಾಧನ. ಅದು ಕೇವಲ ವಾರ್ಷಿಕ ಆಚರಣೆಯಾಗದೆ ಮಕ್ಕಳ ದೈನಂದಿನ ಬದುಕಿನ ಭಾಗವಾಗಬೇಕು. ಶಾಲೆಗಳಲ್ಲಿ ಪ್ರತಿದಿನ ಯೋಗ, ವ್ಯಾಯಾಮ ಮತ್ತು ಕ್ರೀಡೆಗಳಿಗೆ ಕಡ್ಡಾಯವಾಗಿ ಸಮಯ ಮತ್ತು ಸೌಲಭ್ಯ ಕೊಡಲೇಬೇಕು. ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಇನ್ನಾದ್ರೂ ಕಂಡುಬಿಡ್ಲಿ. ಫೋಟೋಶೂಟ್ಗಳಿಗಾಗಿ ಬಜೆಟ್ ಖರ್ಚು ಮಾಡೋದನ್ನ ನಿಲ್ಲಿಸಿ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣದ ವ್ಯವಸ್ಥೆಯನ್ನ ಬಲಪಡಿಸಲಿ. ನಿಮ್ಗೇನ್ ಅನ್ಸುತ್ತೆ ಸ್ನೇಹಿತರೆ? ಶಾಲೆಗಳಲ್ಲಿ ಯೋಗ ದಿನದ ಹೆಸರಲ್ಲಿ ನಡೆದಿರೋದು ಕೇವಲ ಕಾಟಾಚಾರದ ಕೆಲಸವೇ? ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ಪೋಷಕರಿಗೂ, ಶಿಕ್ಷಕರಿಗೂ, ಮುಖ್ಯವಾಗಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಶೇರ್ ಮಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.